ರಾಜ್ಯದ ಬಹುತೇಕ ಕಡೆಗಳಲ್ಲಿ ಯಮಗುಂಡಿಗಳಿದೆ. ಮಂಡ್ಯದಲ್ಲೂ ಕೂಡ ಅಂಥದ್ದೊಂದು ಯಮಗುಂಡಿ ಗಂಡಾಂತರ ಆಗಿದೆ. ಗುಂಡಿ ಬಿದ್ದಂತಹ ರಸ್ತೆಗೆ ಹೂವಿನ ಹಾರ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿನೂತನವಾದಂತಹ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲಿ ಇರುವಂತಹ ರಸ್ತೆಗಳೆಲ್ಲವೂ ಕೂಡ ಹಾಳಾಗಿದೆ. ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿ. ಮಂಡ್ಯದಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಆದ್ರೆ ಇಲ್ಲಿ ವಿನೂತನವಾಗಿ ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಗುಂಡಿ ಮುಚ್ಚಿಸಿ ಅಂತ ಹೇಳಿ ಸಾಕಾಯಿತು. ಹಾಗಾಗಿ ಹೂವಿನಿಂದ ಶೃಂಗರಿಸಿ ದೀಪ ಹಚ್ಚಿ ದೀಪಾವಳಿಯನ್ನ ಆಚರಣೆ ಮಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಜನ ವಿನೂತನವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗುಂಡಿ ಬಿದ್ದಿದ್ದ ರಸ್ತೆ, ಆ ಗುಂಡಿಯಲ್ಲಿ ನೀರು ನಿಂತಿದೆ. ಅದೇ ಎಣ್ಣೆಯ ರೀತಿಯಲ್ಲಿ ಅಲ್ಲಿ ಮಧ್ಯದಲ್ಲಿ ದೀಪ ಹಚ್ಚಿರೋದು. ಆ ಗುಂಡಿಯಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ವಾಹನಗಳು ಪರದಾಡ್ತಾ ಇದೆ. ಆ ರಸ್ತೆಯನ್ನ ಸರಿ ಮಾಡಿಸಿ ಅಂತ ಕೇಳ್ಕೊಂಡ್ರು ಕೂಡ ಅದನ್ನ ಸರಿ ಮಾಡಿಸಿಲ್ಲ. ಹಾಗಾಗಿ ಆ ಗುಂಡಿಗೆ ಹೂವಿನ ಹಾರವನ್ನ ಹಾಕಿ ದೀಪ ಇಟ್ಟು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಯಮಗುಂಡಿಗಳಿದೆ. ಮಂಡ್ಯದಲ್ಲೂ ಕೂಡ ಅಂಥದ್ದೊಂದು ಯಮಗುಂಡಿ ಗಂಡಾಂತರ ಆಗಿದೆ. ಗುಂಡಿ ಬಿದ್ದಂತಹ ರಸ್ತೆಗೆ ಹೂವಿನ ಹಾರ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿನೂತನವಾದಂತಹ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲಿ ಇರುವಂತಹ ರಸ್ತೆಗಳೆಲ್ಲವೂ ಕೂಡ ಹಾಳಾಗಿದೆ. ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿ. ಮಂಡ್ಯದಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಆದ್ರೆ ಇಲ್ಲಿ ವಿನೂತನವಾಗಿ ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಗುಂಡಿ ಮುಚ್ಚಿಸಿ ಅಂತ ಹೇಳಿ ಸಾಕಾಯಿತು. ಹಾಗಾಗಿ ಹೂವಿನಿಂದ ಶೃಂಗರಿಸಿ ದೀಪ ಹಚ್ಚಿ ದೀಪಾವಳಿಯನ್ನ ಆಚರಣೆ ಮಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಜನ ವಿನೂತನವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗುಂಡಿ ಬಿದ್ದಿದ್ದ ರಸ್ತೆ, ಆ ಗುಂಡಿಯಲ್ಲಿ ನೀರು ನಿಂತಿದೆ. ಅದೇ ಎಣ್ಣೆಯ ರೀತಿಯಲ್ಲಿ ಅಲ್ಲಿ ಮಧ್ಯದಲ್ಲಿ ದೀಪ ಹಚ್ಚಿರೋದು. ಆ ಗುಂಡಿಯಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ವಾಹನಗಳು ಪರದಾಡ್ತಾ ಇದೆ. ಆ ರಸ್ತೆಯನ್ನ ಸರಿ ಮಾಡಿಸಿ ಅಂತ ಕೇಳ್ಕೊಂಡ್ರು ಕೂಡ ಅದನ್ನ ಸರಿ ಮಾಡಿಸಿಲ್ಲ. ಹಾಗಾಗಿ ಆ ಗುಂಡಿಗೆ ಹೂವಿನ ಹಾರವನ್ನ ಹಾಕಿ ದೀಪ ಇಟ್ಟು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಯಮಗುಂಡಿಗಳಿದೆ. ಮಂಡ್ಯದಲ್ಲೂ ಕೂಡ ಅಂಥದ್ದೊಂದು ಯಮಗುಂಡಿ ಗಂಡಾಂತರ ಆಗಿದೆ. ಗುಂಡಿ ಬಿದ್ದಂತಹ ರಸ್ತೆಗೆ ಹೂವಿನ ಹಾರ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿನೂತನವಾದಂತಹ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲಿ ಇರುವಂತಹ ರಸ್ತೆಗಳೆಲ್ಲವೂ ಕೂಡ ಹಾಳಾಗಿದೆ. ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿ. ಮಂಡ್ಯದಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಆದ್ರೆ ಇಲ್ಲಿ ವಿನೂತನವಾಗಿ ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಗುಂಡಿ ಮುಚ್ಚಿಸಿ ಅಂತ ಹೇಳಿ ಸಾಕಾಯಿತು. ಹಾಗಾಗಿ ಹೂವಿನಿಂದ ಶೃಂಗರಿಸಿ ದೀಪ ಹಚ್ಚಿ ದೀಪಾವಳಿಯನ್ನ ಆಚರಣೆ ಮಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಜನ ವಿನೂತನವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗುಂಡಿ ಬಿದ್ದಿದ್ದ ರಸ್ತೆ, ಆ ಗುಂಡಿಯಲ್ಲಿ ನೀರು ನಿಂತಿದೆ. ಅದೇ ಎಣ್ಣೆಯ ರೀತಿಯಲ್ಲಿ ಅಲ್ಲಿ ಮಧ್ಯದಲ್ಲಿ ದೀಪ ಹಚ್ಚಿರೋದು. ಆ ಗುಂಡಿಯಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ವಾಹನಗಳು ಪರದಾಡ್ತಾ ಇದೆ. ಆ ರಸ್ತೆಯನ್ನ ಸರಿ ಮಾಡಿಸಿ ಅಂತ ಕೇಳ್ಕೊಂಡ್ರು ಕೂಡ ಅದನ್ನ ಸರಿ ಮಾಡಿಸಿಲ್ಲ. ಹಾಗಾಗಿ ಆ ಗುಂಡಿಗೆ ಹೂವಿನ ಹಾರವನ್ನ ಹಾಕಿ ದೀಪ ಇಟ್ಟು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಯಮಗುಂಡಿಗಳಿದೆ. ಮಂಡ್ಯದಲ್ಲೂ ಕೂಡ ಅಂಥದ್ದೊಂದು ಯಮಗುಂಡಿ ಗಂಡಾಂತರ ಆಗಿದೆ. ಗುಂಡಿ ಬಿದ್ದಂತಹ ರಸ್ತೆಗೆ ಹೂವಿನ ಹಾರ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿನೂತನವಾದಂತಹ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲಿ ಇರುವಂತಹ ರಸ್ತೆಗಳೆಲ್ಲವೂ ಕೂಡ ಹಾಳಾಗಿದೆ. ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿ. ಮಂಡ್ಯದಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಆದ್ರೆ ಇಲ್ಲಿ ವಿನೂತನವಾಗಿ ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಗುಂಡಿ ಮುಚ್ಚಿಸಿ ಅಂತ ಹೇಳಿ ಸಾಕಾಯಿತು. ಹಾಗಾಗಿ ಹೂವಿನಿಂದ ಶೃಂಗರಿಸಿ ದೀಪ ಹಚ್ಚಿ ದೀಪಾವಳಿಯನ್ನ ಆಚರಣೆ ಮಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಜನ ವಿನೂತನವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗುಂಡಿ ಬಿದ್ದಿದ್ದ ರಸ್ತೆ, ಆ ಗುಂಡಿಯಲ್ಲಿ ನೀರು ನಿಂತಿದೆ. ಅದೇ ಎಣ್ಣೆಯ ರೀತಿಯಲ್ಲಿ ಅಲ್ಲಿ ಮಧ್ಯದಲ್ಲಿ ದೀಪ ಹಚ್ಚಿರೋದು. ಆ ಗುಂಡಿಯಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ವಾಹನಗಳು ಪರದಾಡ್ತಾ ಇದೆ. ಆ ರಸ್ತೆಯನ್ನ ಸರಿ ಮಾಡಿಸಿ ಅಂತ ಕೇಳ್ಕೊಂಡ್ರು ಕೂಡ ಅದನ್ನ ಸರಿ ಮಾಡಿಸಿಲ್ಲ. ಹಾಗಾಗಿ ಆ ಗುಂಡಿಗೆ ಹೂವಿನ ಹಾರವನ್ನ ಹಾಕಿ ದೀಪ ಇಟ್ಟು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಯಮಗುಂಡಿಗಳಿದೆ. ಮಂಡ್ಯದಲ್ಲೂ ಕೂಡ ಅಂಥದ್ದೊಂದು ಯಮಗುಂಡಿ ಗಂಡಾಂತರ ಆಗಿದೆ. ಗುಂಡಿ ಬಿದ್ದಂತಹ ರಸ್ತೆಗೆ ಹೂವಿನ ಹಾರ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿನೂತನವಾದಂತಹ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲಿ ಇರುವಂತಹ ರಸ್ತೆಗಳೆಲ್ಲವೂ ಕೂಡ ಹಾಳಾಗಿದೆ.
ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿ. ಮಂಡ್ಯದಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಆದ್ರೆ ಇಲ್ಲಿ ವಿನೂತನವಾಗೊಂದು ಪ್ರತಿಭಟನೆ ನಡೆಸಿದ್ದಾರೆ. ಗುಂಡಿ ಮುಚ್ಚಿಸಿ ಅಂತ ಹೇಳಿ ಸಾಕಾಯ್ತು, ಹಾಗಾಗಿ ಹೂವಿನಿಂದ ಶೃಂಗರಿಸಿ ದೀಪ ಹಚ್ಚಿ ದೀಪಾವಳಿಯನ್ನ ಆಚರಣೆ ಮಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಜನ ವಿನೂತನವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗುಂಡಿ ಬಿದ್ದಿದ್ದ ರಸ್ತೆ, ಆ ಗುಂಡಿಯಲ್ಲಿ ನೀರು ನಿಂತಿದೆ. ಅದೇ ಎಣ್ಣೆಯ ರೀತಿಯಲ್ಲಿ ಅಲ್ಲಿ ಮಧ್ಯದಲ್ಲಿ ದೀಪ ಹಚ್ಚಿರೋದು. ಆ ಗುಂಡಿಯಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ವಾಹನಗಳು ಪರದಾಡ್ತಾ ಇದೆ. ಆ ರಸ್ತೆಯನ್ನ ಸರಿ ಮಾಡಿಸಿ ಅಂತ ಕೇಳ್ಕೊಂಡ್ರು ಕೂಡ ಅದನ್ನ ಸರಿ ಮಾಡಿಸಿಲ್ಲ. ಹಾಗಾಗಿ ಆ ಗುಂಡಿಗೆ ಹೂವಿನ ಹಾರವನ್ನ ಹಾಕಿ ದೀಪ ಇಟ್ಟು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಯಮಗುಂಡಿಗಳಿದೆ. ಮಂಡ್ಯದಲ್ಲೂ ಕೂಡ ಅಂಥದ್ದೊಂದು ಯಮಗುಂಡಿ ಗಂಡಾಂತರ ಆಗಿದೆ. ಗುಂಡಿ ಬಿದ್ದಂತಹ ರಸ್ತೆಗೆ ಹೂವಿನ ಹಾರ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿನೂತನವಾದಂತಹ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲಿ ಇರುವಂತಹ ರಸ್ತೆಗಳೆಲ್ಲವೂ ಕೂಡ ಹಾಳಾಗಿದೆ. ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿ. ಮಂಡ್ಯದಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಆದ್ರೆ ಇಲ್ಲಿ ವಿನೂತನವಾಗೊಂದು ಪ್ರತಿಭಟನೆ ನಡೆಸಿದ್ದಾರೆ. ಗುಂಡಿ ಮುಚ್ಚಿಸಿ ಅಂತ ಹೇಳಿ ಸಾಕಾಯ್ತು, ಹಾಗಾಗಿ ಹೂವಿನಿಂದ ಶೃಂಗರಿಸಿ ದೀಪ ಹಚ್ಚಿ ದೀಪಾವಳಿಯನ್ನ ಆಚರಣೆ ಮಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಜನ ವಿನೂತನವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗುಂಡಿ ಬಿದ್ದಿದ್ದ ರಸ್ತೆ, ಆ ಗುಂಡಿಯಲ್ಲಿ ನೀರು ನಿಂತಿದೆ. ಅದೇ ಎಣ್ಣೆಯ ರೀತಿಯಲ್ಲಿ ಅಲ್ಲಿ ಮಧ್ಯದಲ್ಲಿ ದೀಪ ಹಚ್ಚಿರೋದು. ಆ ಗುಂಡಿಯಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ವಾಹನಗಳು ಪರದಾಡ್ತಾ ಇದೆ. ಆ ರಸ್ತೆಯನ್ನ ಸರಿ ಮಾಡಿಸಿ ಅಂತ ಕೇಳ್ಕೊಂಡ್ರು ಕೂಡ ಅದನ್ನ ಸರಿ ಮಾಡಿಸಿಲ್ಲ. ಹಾಗಾಗಿ ಆ ಗುಂಡಿಗೆ ಹೂವಿನ ಹಾರವನ್ನ ಹಾಕಿ ದೀಪ ಇಟ್ಟು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಯಮಗುಂಡಿಗಳಿದೆ. ಮಂಡ್ಯದಲ್ಲೂ ಕೂಡ ಅಂಥದ್ದೊಂದು ಯಮಗುಂಡಿ ಗಂಡಾಂತರ ಆಗಿದೆ. ಗುಂಡಿ ಬಿದ್ದಂತಹ ರಸ್ತೆಗೆ ಹೂವಿನ ಹಾರ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿನೂತನವಾದಂತಹ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲಿ ಇರುವಂತಹ ರಸ್ತೆಗಳೆಲ್ಲವೂ ಕೂಡ ಹಾಳಾಗಿದೆ. ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿ. ಮಂಡ್ಯದಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಆದ್ರೆ ಇಲ್ಲಿ ವಿನೂತನವಾಗೊಂದು ಪ್ರತಿಭಟನೆ ನಡೆಸಿದ್ದಾರೆ. ಗುಂಡಿ ಮುಚ್ಚಿಸಿ ಅಂತ ಹೇಳಿ ಸಾಕಾಯ್ತು, ಹಾಗಾಗಿ ಹೂವಿನಿಂದ ಶೃಂಗರಿಸಿ ದೀಪ ಹಚ್ಚಿ ದೀಪಾವಳಿಯನ್ನ ಆಚರಣೆ ಮಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಜನ ವಿನೂತನವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗುಂಡಿ ಬಿದ್ದಿದ್ದ ರಸ್ತೆ, ಆ ಗುಂಡಿಯಲ್ಲಿ ನೀರು ನಿಂತಿದೆ. ಅದೇ ಎಣ್ಣೆಯ ರೀತಿಯಲ್ಲಿ ಅಲ್ಲಿ ಮಧ್ಯದಲ್ಲಿ ದೀಪ ಹಚ್ಚಿರೋದು. ಆ ಗುಂಡಿಯಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ವಾಹನಗಳು ಪರದಾಡ್ತಾ ಇದೆ. ಆ ರಸ್ತೆಯನ್ನ ಸರಿ ಮಾಡಿಸಿ ಅಂತ ಕೇಳ್ಕೊಂಡ್ರು ಕೂಡ ಅದನ್ನ ಸರಿ ಮಾಡಿಸಿಲ್ಲ. ಹಾಗಾಗಿ ಆ ಗುಂಡಿಗೆ ಹೂವಿನ ಹಾರವನ್ನ ಹಾಕಿ ದೀಪ ಇಟ್ಟು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು.